ಒತ್ತಡಗಳ ಮೇಲೆ ಒತ್ತಡಗಳನ್ನ ತಲೆಗೆ ಹಾಕಿ ವರ್ಷದ 3-4 ತಿಂಗಳ ಅವಧಿಯಲ್ಲಿ ರಾತ್ರಿ ಹಗಲನ್ನದೆ ಕುಟುಂಬ ಆರೋಗ್ಯವನ್ನ ಲೆಕ್ಕಿಸದೆ ಶ್ರಮ ಪಡುವ ಶ್ರಮಜೀವಿಗಳಾಗಿದ್ದಾರೆ ಸೌಂಡ್ ಸಿಸ್ಟಮ್ನ ಮಾಲಕರು ಹಾಗೂ ಕೆಲಸದವರು. ಕಾರ್ಯಕ್ರಮ ಆರಂಭದ 2 ದಿನ ಮೊದಲೇ ಬರುತ್ತಾರೆ. ಕಾರ್ಯಕ್ರಮ ಮುಗಿದು ಎಲ್ಲರೂ ತೆರಳಿದ ನಂತರ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿದ ತಮ್ಮ ಐಟಂಗಳನ್ನ ಪ್ಯಾಕ್ ಮಾಡಿ ಹಿಂತಿರುಗುತ್ತಾರೆ. ಕೆಲವೊಂದು ಕಡೆಗಳಲ್ಲಿ ಅನ್ನ, ಚಾ, 1 ಬಿಂದು ನೀರು ಕೂಡ ಕುಡಿಯದೆ ಕಾರ್ಯಕ್ರಮವೊಂದು ಆಗಿಬಿಟ್ಟರೆ ಸಾಕು ಎಂಬ ಒತ್ತಡದಲ್ಲಿರುತ್ತಾರೆ. ಫಂಕ್ಷನ್ ಕಳೆದ ಮೇಲೆ ಸೌಂಡ್ಸ್ ಹಾಗೂ ಬೆಳಕಿನ ಸಹಾಯದಿಂದ ನಮ್ಮ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂಬುದನ್ನ ಬಹುತೇಕ ಸಂಘಟಕರು ಮರೆಯುತ್ತಾರೆ. ಬಂಗಾರದ ಅಂಗಡಿಯಲ್ಲಿ, ಡ್ರೆಸ್ ಅಂಗಡಿಯಲ್ಲಿ, ದಿನಸಿ ಅಂಗಡಿಯಲ್ಲಿ ಚರ್ಚೆ ಮಾಡದವ ಸೌಂಡ್ಸ್ ನವರೊಂದಿಗೆ ಒಂದಷ್ಟು ಚರ್ಚೆ ಮಾಡಿಯೇ ಮಾಡುತ್ತಾನೆ. ಕೆಲವೊಂದು ಕಾರ್ಯಕ್ರಮ ಆಯೋಜಕರು ಸರಿಯಾಗಿ ಪಾವತಿ ಮಾಡಿದರೆ ಇನ್ನು ಕೆಲವರು ನಾಳೆ ಕೊಡುತ್ತೇನೆ ಎಂದು ಹೇಳಿ 4 ತಿಂಗಳು 4 ವರ್ಷವಾದರೂ ಕೊಡುವುದೇ ಇಲ್ಲ. ಆ ಫಂಕ್ಷನ್, ಈ ಫಂಕ್ಷನ್, ಅದಕ್ಕೆ ಆ ಐಟಮ್ಸ್ ಗಳು ಬೇಕು, ಇದಕ್ಕೆ ಈ ಐಟಮ್ಸ್ ಬೇಕು ಎಂದು ಹೇಳಿ ವರ್ಷ ತಮಗೆ ಸಿಕ್ಕ ಅಲ್ಪ ಹಣದಲ್ಲಿ ಐಟಮ್ಸ್ ಗಳನ್ನ ಖರೀದಿ ಮಾಡುತ್ತಲೇ ಇರುತ್ತಾರೆ. ಸೌಂಡ್ಸಿನ ಮಾಲಕರು ಅನುಭವಿಸುವ ಕಷ್ಟ ಅಷ್ಟಿಷ್ಟಲ್ಲ, ಎಲೆಕ್ಟ್ರಾನಿಕ್ಸ್ ಐಟಂಗಳ ಜೊತೆಗಿನ ಬದುಕು. ಈವೆಂಟ್ ಮುಗಿಯುವವರೆಗೂ ಸೌಂಡ್ಸ್ ಆಪರೇಟರ್ ನ ಎದೆ ಡವಡವ. 3-4 ತಿಂಗಳು ರೆಸ್ಟ್ಲೆಸ್ ಬದುಕು. ಸಾಧಿಸಿದ್ದು ಏನು ಎಂದು ಕೇಳಿದರೆ ಒಂದು 4 ಜನರ ಪರಿಚಯ ಹಾಗೂ ಅಳಿದು ಉಳಿದ ಕೆಲವು ಐಟಂಗಳು ಮಾತ್ರ. ಸಂಪಾದನೆ ಮಾಡಿದ ಹಣದಿಂದ ಏನು